ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಸ್, ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಕಾಜು ಪನ್ನೀರ್ ಕರಿ ಮನೆಯಲ್ಲಿಯೇ ಯಾವ ರೀತಿ ಮಾಡಬಹುದು ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಇದಕ್ಕೆ ನಾನು ಮಿಲ್ಕಿ ಮಿಸ್ಟ್ ಅವರ ಪನ್ನೀರನ್ನ ತೊಗೊಂಡಿದ್ದೀನಿ. ಇದು ನಾನು ಒಂದು 3-4 ಮೆಂಬರ್ಸ್ಗೆ ಆಗುವಷ್ಟು ಆಗುತ್ತೆ ಇದು. ಸೊ ನೀವು ಜಾಸ್ತಿ ಜನ ಇದ್ದರೆ ಇನ್ನೂ ದೊಡ್ಡ ಪ್ಯಾಕೆಟ್ ಸಿಗುತ್ತೆ, ಅದನ್ನು ತೊಗೊಳ್ಬೋದು. ನಮಗೆ ಇದು ಸಾಕಾಗುತ್ತೆ. ಸೊ ಎಸ್, ಫಸ್ಟು ಮಿಲ್ಕಿ ಮಿಸ್ಟ್ ಪನ್ನೀರನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಪ್ಯಾಕೆಟಲ್ಲಿ ಇರುತ್ತೆ, ಅದು ಫ್ರೀಝರ್ನಲ್ಲಿ ಇಟ್ಟಿರ್ತಾರೆ. ಸೊ ಪನ್ನೀರನ್ನು ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ. ಸೊ ಇದನ್ನು ಹೋಟೆಲ್ ರೀತಿಯಲ್ಲಿ ತುಂಬ ಈಸಿಯಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸಬೇಕಾಗಿಲ್ಲ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸಿಂದಾನೇ ಇದನ್ನು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದು. ಸೊ ಎಸ್, ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪನ್ನೀರ್ ಕೂಡ ಅಷ್ಟೇ, ಯಾರೂ ಇಷ್ಟಪಡಂಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ಪನ್ನೀರ್ ಇದು. ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ. ಮನೇಲೂ ಕೂಡ ಮಾಡ್ಕೊಬೋದು. ಮನೆಯಲ್ಲಿ ಮಾಡಿದ್ರೆ ತುಂಬ ಹೆಲ್ದಿಯಾಗಿ ಹೈಜಿನಿಕ್ ಆಗಿರುತ್ತೆ. ಇದು ಹೈಜಿನಿಕ್ ಆಗೇ ಮಾಡಿರ್ತಾರೆ. ಬಟ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳೋರು ನಾನು ಹೇಳ್ತಾ ಇದ್ದೀನಿ, ಮನೇಲೇ ಮಾಡ್ಕೊಬೋದು ಅಂತ. ಸೊ ಎಸ್, ಇಷ್ಟು ಇದು ಪ್ಯಾಕ್ ಇರುತ್ತೆ. ಸೊ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ತುಂಬ ದಪ್ಪ ಪೀಸನ್ನಾಗಿ ಮಾಡೋಕ್ಕೆ ಹೋಗಬೇಡಿ, ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿ. ಚಿಕ್ಕ ಅಂದರೆ ತುಂಬ ಚಿಕ್ಕದು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕೆಲವೊಂದು ಬಾರಿ ಒಡೆಯೋ ಚಾನ್ಸಸ್ ಇರುತ್ತೆ. ತುಂಬ ಜಾಸ್ತಿ ನೀವು ಜೋರಾಗಿ ತಿರುವಿದ್ರಿ ಅಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಒಂದೇ ಪ್ರಮಾಣದಲ್ಲಿ ನೋಡಿಕೊಂಡು ಚೆನ್ನಾಗಿ ನೀಟಾಗಿರೋ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ತುಂಬ ಸಾಫ್ಟಾಗಿರುತ್ತೆ. ತುಂಬ ನಿಧಾನಕ್ಕೆ ಇದನ್ನು ಮಾಡ್ಕೊಬೇಕಾಗತ್ತೆ. ಓಕೆ. ಆ್ಯಂಡ್ ಅಂದರೆ ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ದೊಡ್ಡದು ತೊಗೊತೀರಾ ಚಿಕ್ಕದು ತೊಗೊತೀರಾ ಅಂತ ಹೇಳಿಬಿಟ್ಟು. ಸೊ ನಾವು 3 ಜನ ಇರೋದ್ರಿಂದ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ಚಿಕ್ಕ ಪ್ಯಾಕೆಟನ್ನು ತೊಗೊಂಡಿದ್ದೀವಿ. ಸೊ ಇದಕ್ಕೆ ಪನ್ನೀರ್ ಜೊತೆಗೆ ಮತ್ತು ಕಾಜುನೂ ನಾವು ಆ್ಯಡ್ ಮಾಡೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ ಪಲ್ಯ. ಸೊ ಅದಕ್ಕೋಸ್ಕರ ಚಿಕ್ಕ ಪ್ಯಾಕೆಟಲ್ಲಿ ನಾವು ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಒಂದೇ ಸೈಜ್ಗೆ ಎಲ್ಲನೂ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಓಕೆನಾ? ಆ್ಯಂಡ್ ಇದಾದ ಮೇಲೆ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ. ಅರಿಶಿನ ಪುಡಿನ ಸ್ವಲ್ಪ ಹಾಕಿ, ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ. ನೋಡಿ, ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ನಾವು ಇವಾಗ ಖಾರದ ಪುಡಿನ ಹಾಕ್ಕೊಬೇಕಾಗುತ್ತೆ. ನೀವು ಮನೇಲಿರುವಂತಹ ಖಾರನಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಹೊರಗಡೆಯಿಂದ ಪ್ಯಾಕೆಟಲ್ಲಿ ಸಿಗುತ್ತಲ್ವ ಕೆಂಪು ಖಾರ, ಅದನ್ನಾದರೂ ಹಾಕ್ಕೊಬೋದು. ಕೆಂಪು ಖಾರ ಹಾಕ್ಕೊಂಡ್ರೆ ಅದು ಬೆಸ್ಟ್, ಬಿಕಾಸ್ ಒಂದು ಸ್ವಲ್ಪ ಕಲರ್ ರೆಡ್ಡಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕಿಬಿಡಿ. ಒಮ್ಮೆ ಜಾಸ್ತಿ ಉಪ್ಪನ್ನು ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಆಮೇಲೆ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಂಡಿರಿ, ಆಯಿತಾ? ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ನೀವು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಬೇಕಾಗತ್ತೆ. ಇದಾದಮೇಲೆ ನಾನು ಗ್ರೈಂಡ್ರಿಗೆ ಹಾಕೋಕ್ಕೆ ಒಂದೆರಡು ಆನಿಯನ್ನ ತೊಗೊಂಡಿದ್ದೀನಿ. 2 ಆನಿಯನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಚಿಕ್ಕ ಅಂದರೆ ನೀವು ಜಾಸ್ತಿ ಆನಿಯನ್ ಇಷ್ಟಪಡೋರು ಜಾಸ್ತಿ ಆನಿಯನ್ನ ತೊಗೊಳ್ಳಿ, ಇಲ್ಲಾಂದರೆ 2 ಆನಿಯನ್ ಸಾಕಷ್ಟಕ್ಕೆ. ತುಂಬ ಜಾಸ್ತಿ ಹಾಕಿದ್ರೂ ಕೂಡ ಅದರ ಫ್ಲೇವರ್ ಬೇರೆ ಬರುತ್ತೆ. ಆ್ಯಂಡ್ ಇಷ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಓಕೆನಾ? ನಾನು ಆನಿಯನ್ ಅಷ್ಟು ಇಷ್ಟಪಡಲ್ಲ, ಬಟ್ ಆದರೂ ಕೂಡ ಇದಕ್ಕೆ ಆನಿಯನ್ನ ಹಾಕೋದ್ರಿಂದ ಅದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಆನಿಯನ್ನ ಹಾಕ್ಕೊಳ್ಳಿ, ಆಯಿತಾ? ಕೆಲವೊಬ್ರು ಏನು ಮಾಡ್ತಾರೆ, ಆನಿಯನ್ ಹಾಕ್ತಾರೆ, ಇನ್ನು ಕೆಲವೊಬ್ರು ಹಾಕಲ್ಲ. ಕೆಲವೊಬ್ರು ಕೊಬ್ಬರಿನ ಹಾಕ್ತಾರೆ, ಅದು ಸರಿ ಅನಿಸಲ್ಲ. ಆನಿಯನ್ನೇ ಹಾಕಬೇಕು. ಅದಕ್ಕೆ ಹೋಟೆಲ್ ರೀತಿ ಮಾಡಬೇಕಾದ್ರೆ ಆನಿಯನ್ ಹಾಕಬೇಕು. ಓಕೆ, ನನ್ನ ಮಗನಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮನೇಲಿ ಕೂಡ ಅಷ್ಟೇ, ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆವಾಗವಾಗ ಮಾಡ್ತಾ ಇರ್ತೀವಿ. ಈಗ ಹೋಟೆಲ್ನಲ್ಲಿ ನಾವು ತೊಗೊಳಕ್ಕೆ ಹೋದ್ವಿ ಅಂತಂದರೆ ಒಂದು ಬೌಲ್ಗೆ ನಮಗೆ 100 ಆಗುತ್ತೆ. ಸೊ ಅದರಲ್ಲಿ ಇಬ್ಬರಿಗೆ ತಿನ್ಬೋದು. ಅದೇ ನಾವು 1 ಬೌಲಷ್ಟು ಕಾಜುನ ತೊಗೊಂಡ್ಬಿಟ್ಟು ಮನೇಲೇ ಮಾಡ್ಕೊಂಡ್ವಿ ಅಂದರೆ ಮನೆ ಮಂದಿ ಎಲ್ಲ ತಿಂತೀವಿ, ಹೊಟ್ಟೆ ತುಂಬೋಗುತ್ತೆ. ಓಕೆನಾ? ಆ ರೀತಿ ನಮಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇವಾಗ 2 ಆನಿಯನ್ ತೊಗೊಂಡಿದ್ದೆ ಆ್ಯಂಡ್ 2 ಟೊಮೆಟೊನ ನಾನು ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಪ್ಪ ನಾನು ಕಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಫ್ರೈ ಮಾಡಬೇಕಾದ್ರೆ ನಮಗೆ ನೀಟಾಗಿ ಫ್ರೈ ಆಗೋಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಟೊಮೊಟೊದಲ್ಲಿ ಬರುವಂಥ ಬೀಜ ಏನಿದೆ ಅದನ್ನು ನೀವು ತೆಗಿಬೇಕಾಗತ್ತೆ. ಅದು ತುಂಬ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ
ಅದನ್ನು ತೆಗೆದುಬಿಡಿ. ಇವಾಗ ನಾನು ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ದೊಡ್ಡದಿದ್ದರೆ ಪಲ್ಯ ಅಷ್ಟೊಂದು ಸರಿ ಅನಿಸಲ್ಲ, ತಿನ್ನೋಕ್ಕೆ ನಮಗೆ ಸರಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಮಿಡಲ್ ಒಂದೊಂದು ಪೀಸನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಎಲ್ರಿಗೂ ಬರಬೇಕಲ್ವ, ಬಾಯಲ್ಲಿ ಆ ಪೀಸ್ ಸಿಗ್ತಾ ಇರಬೇಕು. ದೊಡ್ಡ ಪೀಸ್ ಇದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮಿಡಲಲ್ಲಿ ಒಂದೊಂದು ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ನಾನು ಕಟ್ ಮಾಡಿ ಇಟ್ಕೊಂಡೆ. ಇವಾಗ ನಾವು ಫ್ರೈ ಮಾಡ್ಕೊಳ್ಳುವಂಥ ಟೈಮ್. ಓಕೆ, ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಮ್ಮೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಅದು ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಓಕೆ, ನಾನು ಫಸ್ಟು ಎಣ್ಣೆ ಪಾತ್ರೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಎಣ್ಣೆನ ಇವಾಗ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದಾದಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಇವಾಗ ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ. ಗೋಡಂಬಿನ ಲೈಟಾಗಿ ಒಂದು ಸ್ವಲ್ಪ ನೀವು ಲೈಟಾಗಿ ಕೆಂಪಾಗೋ ರೀತಿ ಹುರಿಬೇಕಾಗುತ್ತೆ. ತುಂಬ ನೀವು ಕಪ್ಪಗಾಗೋ ರೀತಿ ಹುರಿಬೇಡಿ, ಅದು ಟೇಸ್ಟ್ ಸರಿಯಾಗಿ ಬರಲ್ಲ. ಓಕೆ, ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು, ಅಷ್ಟೇ ಸಾಕು ನಮಗೆ. ಅಷ್ಟು ಬಂದರೆ ಅದನ್ನು ತೆಗೆದುಬಿಡಿ. ಓಕೆನಾ, ತುಂಬ ಜಾಸ್ತಿನೂ ಹುರಿತಾ ಕೂತ್ಕೊಬೇಡಿ ಆ್ಯಂಡ್ ಕೈ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಕಡೆ ಹೊತ್ತಿತ್ತು ಅಂದರೆ ಅದು ಸರಿಯಾಗಿ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನಿವಾಗ ಸ್ವಲ್ಪ ಹುರಿದಿದೆ, ಹಾಗಾಗಿ ನಾನು ಇದನ್ನು ತೆಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ಇದನ್ನು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ. ಬಿಟ್ಟರೆ ಅಂದರೆ ಒಂದೇ ಕಡೆ ಹುರಿಯುತ್ತೆ. ಸೊ ಅದಕ್ಕೋಸ್ಕರ ನೀವು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇದಕ್ಕೆ ನಾನಿವಾಗ ಪನ್ನೀರ್ ಏನು ಖಾರ ಉಪ್ಪು ಅರಿಶಿನ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಆ ಪನ್ನೀರನ್ನು ನಾನಿವಾಗ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅದೊಂದು ಸ್ವಲ್ಪ ನಮಗೆ ಕ್ರಿಸ್ಪಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಅದಕ್ಕೆ ಫೋರ್ಸ್ಫುಲಿಯಾಗಿ ನೀವು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನಿಧಾನವಾಗಿಯೇ ಮಾಡ್ಕೊಳ್ಳಿ. ಯಾಕಂದರೆ ಪನ್ನೀರ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಕಟ್ಟಾಯಿತು ಅಂದರೆ ನಮಗೆ ಪಲ್ಯ ನೀಟಾಗಿ ಬರಲ್ಲ, ಎಲ್ಲ ಮಿಕ್ಸ್ ಅಂತ ಅನಿಸುತ್ತೆ. ಸೊ ಪನ್ನೀರ್ ತಿನ್ನೋಕ್ಕೂ ಕೂಡ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ಪನ್ನೀರನ್ನು ನೀಟಾಗಿ ಸ್ಲೋ ಆಗಿ ನೋಡಿ, ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ನಿಧಾನವಾಗಿ ಇಟ್ಕೊಂಡು ಇದನ್ನು ಸ್ಲೋ ಆಗಿ ಹುರ್ಕೊಳ್ಳಿ. ಓಕೆನಾ. ಕೈ ಬಿಡೋಕ್ಕೆ ಹೋಗಬೇಡಿ, ಇದು ಅಷ್ಟೇ, ಕೈ ಬಿಡೋಕ್ಕೆ ಹೋಗಬೇಡಿ. ಕೈ ಬಿಟ್ಟರೆ ಅಂದರೆ ಹೊತ್ತುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಖಾರ ಹಾಕಿರೋದ್ರಿಂದ ಅದು ನಮಗೆ ಘಾಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಬೇಕಂದರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಓಕೆನಾ. ನೋಡಿ, ಈ ರೀತಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಬಿಟ್ಕೊಂಡು ಹುರ್ಕೊಳ್ಳೋ ಪರವಾಗಿಲ್ಲ. ಬಟ್ ತೀರಾ ಫೋರ್ಸ್ಫುಲ್ಲಾಗಿ ಅಥವಾ ಅದನ್ನು ಭಾರ ಹಾಕಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ನಾನಿವಾಗ ಮುಟ್ಟಿ ನೋಡ್ತಾ ಇದ್ದೀನಿ ಫ್ರೈ ಆಗಿದೆ ಇಲ್ವಾ ಅಂತ. ಓಕೆನಾ. ನಿಮ್ಗೆ ಅನಿಸುತ್ತೆ ನಾನು ತುಂಬ ನಿಧಾನವಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ, ತುಂಬ ಜಾಸ್ತಿ ಹೊತ್ತೇನು ಫ್ರೈ ಬೇಡ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ತೆಗೆದುಬಿಡಿ. ಓಕೆನಾ. ನಾನಿವಾಗ ತೆಕ್ಕೊತಾ ಇದ್ದೀನಿ ನೋಡಿ, ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗೆದುಬಿಡೋಣ. ಸೊ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಓಕೆ, ಇದನ್ನು ಒಂದು ಸ್ವಲ್ಪ ಬಿಟ್ಟು ನೀವು ಫ್ರೈ ಮಾಡಿದ್ರು ನಡೆಯುತ್ತೆ, ಏನು ಇರುವಾಗಲ್ಲ. ನೋಡಿ, ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಫ್ಲೇಮಲ್ಲಿ ಈರುಳ್ಳಿನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಇದಕ್ಕೆ ಒಂದು 4-5 ಕರಿಬೇವಿನ ಎಸಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಇದರ ಫ್ಲೇವರ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಓಕೆ, ಇದು ಹಾಕ್ಕೊಳ್ಳಬಹುದು ಅಥವಾ ಬಿಡಲೂಬಹುದು, ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಓಕೆನಾ. ಹಾಕಲೇಬೇಕು ಅಂತ ಏನಿಲ್ಲ. ಸೊ ನಾನು ಒಂದು ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಹಾಕಿದ್ದೀನಿ ಅಷ್ಟೇ. 2 ಟೊಮೆಟೊನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೆಟೊನೂ ಕೂಡ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು, ಬೇಗ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲಾದರೆ ನಿಧಾನಕ್ಕಾಗುತ್ತೆ. ಓಕೆನಾ. ಹೈ ಫ್ಲೇಮ್ ಇಟ್ಕೊಂಡ್ರಿ ಅಂತಂದರೆ ಕೈನ ಬಿಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂಸ್ ಆಗಿ
ತಿರುತ್ತಾ ಇರಬೇಕಾಗತ್ತೆ. ಲೋ ಫ್ಲೇಮ್ ಇಟ್ಟರೆ ಅಂದರೆ ನಡೆಯುತ್ತೆ. ಓಕೆನಾ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಚಕ್ಕೆನ ಹಾಕೊತಾ ಇದ್ದೀನಿ. ಇದಕ್ಕೆ ಒಂದೇ ಚಕ್ಕೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದೇ ಚಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ಸ್ ಆಗುತ್ತೆ ನೀವು ಹಾಕ್ಕೊಳ್ಳೋದು. ಓಕೆ, ಮತ್ತು ಒಂದು ಲವಂಗವನ್ನು ಹಾಕ್ಕೊತಾ ಇದ್ದೀನಿ. ಓಕೆ, ಒಂದು ಚಕ್ಕೆ ಎಸಳು ಇರುತ್ತೆ ಅಲ್ವಾ, ಒಂದು ಚಕ್ಕೆ ಎಸಳು, ಒಂದು ಲವಂಗವನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಇದನ್ನು. ಓಕೆನಾ. ಇವಾಗ ನೆಕ್ಸ್ಟ್ ಇದು ಹೊತ್ತದೇ ಇರೋ ರೀತಿ ನೋಡ್ಕೊಬೇಕು. ಮೇನ್ ಅದು ಹೊತ್ತಬಾರ್ದು, ಬ್ರೌನ್ ಕಲರ್ ಬರಬೇಕಷ್ಟೇ, ಕರಿಯಾಗಿ ಹೊತ್ತೋದು ಆ ರೀತಿ ಆಗಬಾರ್ದು. ಓಕೆನಾ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮನೆಯಲ್ಲೇ ಇರುವಂತಹ ಬೆಳ್ಳುಳ್ಳಿ ಶುಂಠಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಖಾರ ಬೇಕು ಅಂತ ಅನಿಸುತ್ತೋ ಅಷ್ಟು. ಮಕ್ಕಳಿದ್ರು ಅಂದರೆ ಒಂದು ಸ್ವಲ್ಪ ಕಡಿಮೆ ಖಾರನೇ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಖಾರ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮೊದಲು ಬೇರೆ ಖಾರ ಹಾಕಿರ್ತೀವಿ, ಇವಾಗ ಬೇರೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಖಾರ ಬೇಕು, ಸೊ ಅದಕ್ಕೋಸ್ಕರ ನಾನು ಖಾರ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದೆರಡು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಗ್ರೈಂಡ್ಗೆ ಹಾಕೋದಿದೆ, ಸೊ ಹಾಗಾಗಿ ನಾವು ಅಷ್ಟು ಹಾಕ್ಕೊತಾ ಇದ್ದೀನಿ. ಓಕೆನಾ. ಅದನ್ನು ಹಾಕ್ಕೊಂಡ್ಬಿಟ್ಟು ಆರಕ್ಕೆ ಇಡ್ತಾ ಇದ್ದೀನಿ. ಅದು ಗ್ರೈಂಡ್ ಆಗಬೇಕು. ಓಕೆ, ಗ್ರೈಂಡ್ ಅಂದರೆ ಒಂದು ಸ್ವಲ್ಪ ಆರಿದಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಓಕೆ, ಮಿಕ್ಸಿಗೆ ಹಾಕೋಬೇಕಾದ್ರೆ ಅದಕ್ಕೆ ನಾವು ಸ್ವಲ್ಪ ಗೋಡಂಬಿ ಏನು ಹುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಅದಕ್ಕೆ ಹಾಕಬೇಕಾಗುತ್ತೆ. ಎಲ್ಲನೂ ಹಾಕಬೇಡಿ, ಸ್ವಲ್ಪ ಹಾಕಬೇಕಾಗತ್ತೆ. ಓಕೆನಾ. ಸೊ ಇವಾಗ ನಾನು ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ, 1-2 ಚಮಚೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಓಕೆನಾ. ಎರಡೂ ಬೇಕಂದ್ರೂ ಹಾಕೋಬೋದು, ಇಲ್ಲಾಂದರೆ ಒಂದೇ ಹಾಕ್ಕೊತೀನಿ, ಬರೀ ತುಪ್ಪನಷ್ಟು ಹಾಕ್ಕೊತೀನಿ ಅಂದರೂ ಹಾಕ್ಕೊಬೋದು, ಬರೀ ಎಣ್ಣೆ ಅಷ್ಟೇ ಹಾಕ್ಕೊತೀನಿ ಅಂದರೂ ಹಾಕ್ಕೊಬೋದು, ನಿಮ್ಮಲ್ಲಿ ಡಿಪೆಂಡ್ಸು. ಓಕೆ, ಇವಾಗ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋ ಹಾಗಿಲ್ಲ, ಜೀರಿಗೆ ಮಾತ್ರ ಹಾಕ್ಕೊಳ್ಳಿ. ಓಕೆ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಆನಿಯನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ನಾನು ಈಗ ಬೇಯಿಸ್ಕೊಬೇಕಾಗುತ್ತೆ. ತುಂಬ ಜಾಸ್ತಿನೂ ಹುರಿಬಾರ್ದು, ತುಂಬ ಕಡಿಮೆನೂ ಹುರಿಬಾರ್ದು. ಸೊ ಲೈಟ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾನು ಇದನ್ನು ಹುರ್ಕೊಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಇದಕ್ಕೆ ನಾನು ಖಾರ ಹಾಕ್ಕೊತಾ ಇದ್ದೀನಿ ನೋಡಿ. ಖಾರ, ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಅದು ಕೂಡ ಅಷ್ಟೇ, ಮೊದಲು ಹಾಕಿರ್ತೀನಿ ಫ್ರೈ ಮಾಡಬೇಕಾದ್ರೆ, ಫ್ರೈಗೆಲ್ಲ, ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಓಕೆನಾ. ಒಮ್ಮೆ ಜಾಸ್ತಿ ಹಾಕ್ಕೊಂಡ್ವಿ ಅಂತಂದರೆ ನಾವು ಅದು ಸರಿಯಾಗಲ್ಲ. ಇವಾಗ ನಾನು ಇದಕ್ಕೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಓಕೆನಾ. ನೆಕ್ಸ್ಟ್ ಇವಾಗ ನಾನು ಏನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಆ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ಅದೇನೋ ಹಸಿ ಇದ್ದರೆ ಏನು ಬೇಕಾದಿರಲಿ ಅದೆಲ್ಲನೂ ಹೋಗುತ್ತೆ. ಎಷ್ಟು ಬೇಯಿಸ್ತೀವಿ ಅಷ್ಟು ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಆ್ಯಂಡ್ ಕಲರ್ ಕೂಡ ಬರ್ತಾ ಹೋಗುತ್ತೆ ಬೇಯಿಸಿದಷ್ಟು. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ. ಏನು ಹುರಿದಿಟ್ಕೊಂಡಿದ್ದೆ ಆ ಗೋಡಂಬಿಯನ್ನು ಕೂಡ ನಾನು ಇದಕ್ಕೆ ನಿಮಗೆ ತೆಳು ಬೇಕಂದರೆ ನೀರು ಹಾಕ್ಕೊಂಡು ತೀರಾ ತೆಳ್ಳಗೂ ಮಾಡ್ಕೊಬೋದು, ಇಲ್ಲ ನಂಗೆ ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಗಟ್ಟಿನೂ ಮಾಡ್ಕೊಬೋದು. ಹೌದಾ. ಇದು ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಇನ್ನೂ ನಾವು ಪನ್ನೀರ್ ಹಾಕ್ಕೊಂಡಿದ್ವಿ, ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕ್ತಾ ಹಾಗೆ ಕಲಿಸ್ತಾ ಇರಬೇಕಾಗುತ್ತೆ. ಯಾಕಂದರೆ ಒಂದೇ ಕಡೆ ನಾವು ಬಿಟ್ವಿ ಅಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೇಕೋ ಅಷ್ಟು ಪ್ರಮಾಣಕ್ಕೆ ನೀರನ್ನು ಹಾಕೋಬೇಕಾಗತ್ತೆ. ಓಕೆನಾ. ನಾನಿವಾಗ ಒಂದು ಸ್ವಲ್ಪ
ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ಬರೀ ಗೋಡಂಬಿ ಅಷ್ಟೇ ಹಾಕಿ ಕುದಿಸಿದ್ದೀನಿ ಒಂದು ಕುದಿ. ಇವಾಗ ನಾನು ನೆಕ್ಸ್ಟು ಪನ್ನೀರನ್ನು ಏನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಪನ್ನೀರ್ ಹಾಕಿ ನಾವು ಜಾಸ್ತಿ ಫೋರ್ಸಿಂದ ನಾವು ಅದನ್ನು ತಿರುಗಬಾರ್ದು. ತುಂಬ ಒಂದು ಸ್ವಲ್ಪ ಮೆತ್ತಗೆ ಅದನ್ನೇ ತಿರುಗಬೇಕಾಗುತ್ತೆ, ಯಾಕಂದರೆ ಪನ್ನೀರ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ಒಂದು 2 ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ವೆಯ್ಟ್ ಮಾಡಬೇಕಾಗತ್ತೆ. ಓಕೆನಾ. ಇದಕ್ಕೆ ಮೇಲ್ಗಡೆ ನೀವು ಲೆಮನ್ ಆದರೂ ಹಿಂಡ್ಕೊಳ್ಳಿ, ಇಲ್ಲ ಅಂದರೆ ಏನಾದರೂ ಕ್ರೀಮ್ ಇತ್ತು ಅಂದರೆ ಕ್ರೀಮ್ ಕೂಡ ಹಾಕೊಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಓಕೆ, ನಾನಿವಾಗ ಕೊತ್ತಂಬರಿಯನ್ನು ಹಾಕೊತಾ ಇದ್ದೀನಿ. ಫೈನಲ್ ಟಚ್. ಇಟ್ಸ್ ಆಲ್ಮೋಸ್ಟ್ ಇದೆಲ್ಲ ರೆಡಿ ಆಗಿದೆ. ಖಾರ ಉಪ್ಪು ಎಲ್ಲ ಫಸ್ಟೇ ನಾನು ಹಾಕ್ಕೊಂಡಿದ್ದೀನಿ, ಬೇಕಂದರೆ ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆನಾ. ನೋಡಿ, ಇವಾಗ ಇನ್ನೊಂದು ಸತಿ ನಾನು ಇದನ್ನು ತಿರುಗ್ತಾ ಇದ್ದೀನಿ. ಇವಾಗ ನೋಡಿ, ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳುವೂ ಇಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಇವಾಗ ಪನ್ನೀರ್ ಕಾಜು ಕರಿ ಫೈನಲ್ ಆಗಿ ರೆಡಿ ಆಗಿದೆ. ಇದನ್ನು ನೀವು ಚಪಾತಿ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಜೋಡಿ ಬೇಕಾದರೂ ತಿನ್ಬೋದು, ಇಲ್ಲ ಅಂದರೆ ಪರೋಟ ಜೋಡಿ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಹೋಟೆಲ್ ರೀತಿಯಲ್ಲೇ ಇರುತ್ತೆ. ಆ್ಯಂಡ್ 100 ರೂಪಾಯಿ ಕೊಟ್ಟು ಒಬ್ಬರೇ ತಿನ್ನೋದಕ್ಕಿಂತ ಹೋಟೆಲಲ್ಲಿ 100 ರೂಪಾಯಿಯಲ್ಲಿ ನೀವು ಮನೆ ಮಂದಿ ಎಲ್ಲ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದು ಕಾಜು ಜೊತೆಗೆ ನಾವು ಪರೋಟಾನು ಮಾಡಬೇಕಲ್ವ. ಸೊ ಎಸ್, ನಾವು ಅಂಗಡಿಯಿಂದ ಪರೋಟ ತಂದಿದ್ವಿ. ಸೊ ಅದನ್ನು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಪರೋಟ ರೆಡಿಯಾಗಿದ್ದ ಪ್ಯಾಕೆಟಲ್ಲಿ ಸಿಗುತ್ತೆ. ಸೊ ಅದನ್ನು ನಾವು ಜಸ್ಟ್ ಬೇಯಿಸ್ಕೊಂಡು ತಿನ್ನೋದಷ್ಟೇ. ಆ್ಯಂಡ್ 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಈಸಿಯಾಗೂ ಮಾಡ್ಕೊಬೋದು, ಅಷ್ಟೊಂದು ಏನು ಹೆವಿ ಏನಿಲ್ಲ, ಆ್ಯಂಡ್ ಅಷ್ಟೊಂದು ಇಂಗ್ರೀಡಿಯೆಂಟ್ಸು ಏನು ಹೆವಿ ಇಲ್ಲ. ಸೊ ಈಸಿಯಾಗಿ ಮನೇಲಿ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಆ್ಯಂಡ್ ಈ ಪರೋಟ ಕೂಡ ಅಷ್ಟೇ, ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಆ್ಯಂಡ್ ನೀವು ಏನೋ ಬೇಸರ ಆಗಿದೆ ಬಟ್ ಅದನ್ನೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಅನ್ನಿಸ್ದಾಗ ಈ ಒಂದು ಡಿಶ್ನ ನೀವು ಮಾಡಿಕೊಂಡು ತಿನ್ಬೋದು. ಓಕೆನಾ. ಇದು ನಮ್ಮ ಮನೇಲಿ ಎಲ್ರಿಗೂ ಹಂಗೈತೆ, ಚಂದ ಹಂಗೈತಿ. ಫೈನಲ್ ಆಗಿ ಕಾಜು ಪನ್ನೀರ್ ರೆಡಿ ಆಗಿದೆ, ಹೋಟೆಲ್ ರೀತಿಯಲ್ಲಿ ತುಂಬ ರುಚಿಕರವಾಗಿ. ಒಂದ್ಸತಿ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.